ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಬೆಂಗಳೂರು ಪುಲಿಕೇಶಿನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಜೂರಾದ ಕೋಟ್ಯಾಂತರ ರೂಪಾಯಿ ಅನುದಾನ ಸಮರ್ಪಕವಾಗಿ ಬಳಕೆಯಾಗುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಕಾಮಗಾರಿಗಳಿಗೆ ವರ್ಕ್ ಆರ್ಡರ್ ಹಾಗೂ ಅನುದಾನ ಬಿಡುಗಡೆಯಾಗಿದ್ದರೂ ಸ್ಥಳದಲ್ಲಿ ನಿರೀಕ್ಷೆ ಮಟ್ಟದ ಕೆಲಸಗಳು ನಡೆದಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಸಂಬಂಧ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೃಷ್ಣ ಬೈರೇಗೌಡ ಅವರು ಒತ್ತಾಯಿಸಿದ್ದಾರೆ. ಡಿಜೆ ಹಳ್ಳಿ, ಮೋದಿ ರಸ್ತೆ, ಈದ್ಗಾ ಮೊಹಲ್ಲಾ ಹಾಗೂ ಪುಲಕೇಶಿನಗರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಸುಮಾರು 5 ಕೋಟಿ, 4 ಕೋಟಿ ಹಾಗೂ ಮತ್ತೊಂದು 4 ಕೋಟಿ ರೂಪಾಯಿ ಅನುದಾನ ಬಂದಿರುವುದಾಗಿ ಆರೋಪಿಸಲಾಗಿದೆ. ಆದರೆ ಕಾಮಗಾರಿಗಳ ಸ್ಥಳ ತೋರಿಸುವಂತೆ ಸಂಬಂಧಪಟ್ಟ ಇಂಜಿನಿಯರ್ಗಳನ್ನ ಕೇಳಿದ್ರೆ ಸೂಕ್ತ ಮಾಹಿತಿ ನೀಡ್ತಾ ಇಲ್ಲ ಅನ್ನೋದು ಸ್ಥಳೀಯರ ಆರೋಪ. ಮೋದಿ ರಸ್ತೆ, ಹುಸೇನಿಯಾ ಮಸೀದಿ, ಉಮರ್ ಫಾರೂಕ್ ಮಸೀದಿ, ಮಕ್ಕಾ ಮಸೀದಿ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಕಾಮಗಾರಿ ನಡೆದಿಲ್ಲ. ರಸ್ತೆಗಳ ದುಸ್ಥಿತಿಯ ಛಾಯಾಚಿತ್ರಗಳನ್ನ ತೋರಿಸ್ತಾ ಇರುವ ಸ್ಥಳೀಯರು ಎಸ್ಟಿಮೇಟ್ ಮತ್ತು ವರ್ಕ್ ಆರ್ಡರ್ ಇದ್ರೂ ಕೂಡ ನೆಲಮಟ್ಟದಲ್ಲಿ ಕಾಮಗಾರಿ ಕಾಣಿಸ್ತಾ ಇಲ್ಲ ಅಂತ ಪ್ರಶ್ನಿಸಿದ್ದಾರೆ. ಕೆಲವು ಕಾಮಗಾರಿಗಳಿಗೆ 20 ಲಕ್ಷದಿಂದ 30 ಲಕ್ಷ ರೂಪಾಯಿವರೆಗೆ ಹಾಗೂ ಮತ್ತೊಂದು ಕಾಮಗಾರಿಗೆ 4 ಕೋಟಿ ರೂಪಾಯಿ ಮೊತ್ತ ನಿಗದಿಯಾಗಿದ್ರು ನಿರೀಕ್ಷಿತ ಕಾಮಗಾರಿ ನಡೆದಿಲ್ಲ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಈದ್ಗಾ ಮೊಹಲ್ಲಾ, ಉಮರ್ ಫಾರೂಕ್ ಮಸೀದಿ, ಮದೀನಾ ಮೊಹಲ್ಲಾ, ಮಕ್ಕಾ ಮಸೀದಿ, ಹುಸೇನಿಯಾ ಮಸೀದಿ ಹಾಗೂ ಮೋದಿ ಮಸೀದಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಕಾಮಗಾರಿ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಮೋದಿ ಮಸೀದಿ ಬಳಿ ನೀರು ನಿಂತಿರುವ ದೃಶ್ಯಗಳನ್ನ ತೋರಿಸಿರುವ ಸ್ಥಳೀಯರು ಇಲ್ಲಿ ಕೂಡ ಯಾವುದೇ ಸಮರ್ಪಕ ಕಾಮಗಾರಿ ನಡೆದಿಲ್ಲ ಅಂತ ಆರೋಪಿಸಿದ್ದಾರೆ. ರೋಷನ್ ನಗರದಲ್ಲೂ ಕೂಡ ಸುಮಾರು 20 ಲಕ್ಷ ರೂಪಾಯಿ ಮೊತ್ತದ ಕಾಮಗಾರಿ 3 ತಿಂಗಳಿಂದ ಸ್ಥಗಿತಗೊಂಡಿದೆ ಅಂತ ಆರೋಪಿಸಿದ್ದಾರೆ. ಸ್ಥಳ ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗಬೇಕು ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ. ನೋಡಿ, 50 ವರ್ಷದ ಕೆಲಸ ಇದು. ಈ ಕೆಲಸ ಬಂದು ಇವತ್ತದ ಕೆಲಸ ಅಲ್ಲ, 50 ವರ್ಷದ ಕೆಲಸ. ಅಭಿವೃದ್ಧಿ ನಡಿಬೇಕಾದ್ರೆ ಹೆಚ್ಚಿನ ಪಾಪ್ಯುಲೇಷನ್ ಅಂದ್ರೆ ಟಾನಿ ರೋಡ್ ಏರಿಯಾ, ಹೆಚ್ಚಿನ ಗಾಡಿ ಬರೋದಂದ್ರೆ ಟಾನಿ ರೋಡ್ ಏರಿಯಾ. ಎಲ್ಲ ಟಾನಿ ರೋಡ್ ಅಲ್ಲಿ ಜಾಸ್ತಿ ಹೋರಾಟ ಜಾಸ್ತಿ ಇರೋದು, ಜನ ಹೋರಾಟ ಟಾನಿ ರೋಡ್ ಅಲ್ಲಿ ಜಾಸ್ತಿ ಇರೋದು. ಅದು ನಮ್ಗೆ ಸಿಕ್ಕೋದು ಕೆಲಸ ಅಂದ್ರೆ ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 4-4:15 ಜಾವ ಗಂಟನೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕೋದು ಆ ರೋಡಲ್ಲಿ. ಆ ರೋಡಲ್ಲಿ ಅಷ್ಟೊತ್ತಿಗೆ ಕೆಲಸ ಮಾಡಿ ನಾವು ಮುಗಿಸ್ಬೇಕು. ಅದು ಮಳೆನ ಇರ್ಲಿ, ಏನಾದಿರ್ಲಿ, ಕರೆಂಟ್ ಇರ್ಲಿ, ಮಳೆ ಇರ್ಲಿ, ಏನಾದಿರ್ಲಿ, ಅಷ್ಟೊತ್ತಿಗೆ ನಾವು ಕೆಲಸ ಮಾಡಿ ಮುಗಿಸ್ಬೇಕು. ಅದು ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಅದು ಮಳೆ ಬಂದಿದೆ, 2-3 ದಿವಸ ಮಳೆ ಬಂದಿದೆ, ಆ ವಿಟ್ ಮಿಕ್ಸ್ ಹಾಕ್ಲಿಲ್ಲ, ಅದರಿಂದ ಸಮಸ್ಯೆ ಆಗಿದೆ ಜನಕ್ಕೆ, ಇಲ್ಲ ಅಂತ ಹೇಳಿಲ್ಲ. ಇವಾಗ 50 ವರ್ಷದಿಂದ ನಮ್ಮ ಕ್ಷೇತ್ರಕ್ಕೆ ಪುಲಕೇಶ್ ನಗರಕ್ಕೆ ನೀರ್ ಇರ್ಲಿಲ್ಲ, ಬಹಳ ಕಷ್ಟ ಇತ್ತು ನೀರಿಗೆ. ಇವಾಗ ಒಂದು GLR ಬರ್ತಾ ಇದೆ, ಸ್ವಲ್ಪ ಕಷ್ಟ ಆಗಿದೆ ಜನಕ್ಕೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಕಷ್ಟ ಆಗಿದೆ. ಪೈಪ್ಲೈನ್ ಕೆಲಸ ತಾವೇ ನೋಡ್ಬೋದು, ನಡೀತಾ ಇದೆ. ಆಲ್ರೆಡಿ ಇವಾಗ ಪಿಲಾನ ಗಾರ್ಡನ್ ಟಚ್ ಆಗಿದೆ, ರೈಟ್ ಅಲ್ಲಿ ಟಚ್ ಆಗಿ ಇವಾಗ ಹೋಗ್ತಾ ಇದೆ, ಫುಟ್ಬಾಲ್ ಗ್ರೌಂಡ್ ಕಡೆ ಹೋಗ್ತಾ ಇದೆ. ಇವತ್ತು ನೋಡಿ, ನೀವು ತಾವು ನೋಡ್ಬೋದು, ವೀಕ್ಷಣೆ ಮಾಡಬಹುದು, ಹೋಗಿ ಕೆಲಸ ನಡೀತಾ ಇದೆ. ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಸರ್ಗೆ ಮತ್ತು GBA ಕಮಿಷನರ್ ಮಹೇಶ್ವರ ರಾವ್ ಸರ್ಗೆ ಮತ್ತು GBA ನಾರ್ತ್ ಕಮಿಷನರ್ ಕೋಮಲ ಸುನೀಲ್ ಕುಮಾರ್ ಸರ್ಗೆ. ನಮ್ಮ ಹತ್ರ ವರ್ಕ್ ಆರ್ಡರ್ ಇದೆ. ನಮ್ಮ ಏರಿಯಾ ಡಿಜೆ ಹಳ್ಳಿ, ಮೋದಿ ರೋಡ್, ಈದ್ಗಾ ಮೊಹಲ್ಲಾ, ಪುಲಕೇಶಿ ನಗರ್. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದ್ಬಿಟ್ಟು ತಿಪ್ಪಸ್ವಾಮಿ. ನಮ್ಮ ಏರಿಯಾಗೆ 5 ಕೋಟಿ, 4 ಕೋಟಿ ಮತ್ತು ಇನ್ನೊಂದು 4 ಕೋಟಿ ಬಂದಿದೆ. ನಿಮ್ ಇಂಜಿನಿಯರ್ಗೆ ನಾವು ಕೇಳ್ತಾ ಇದೀವಿ, ತಿಪ್ಪಸ್ವಾಮಿಗೆ ಕೇಳ್ತಾ ಇದೀವಿ, ಎಲ್ಲಿ ಕೆಲಸ ಮಾಡಿದ್ದೀರಪ್ಪ ತೋರಿಸಿ ಅಂತ ತೋರಿಸ್ತಾ ಇಲ್ಲ. ಪ್ಲೀಸ್ ಲುಕ್ ಇನ್ ಟು ದಿಸ್ ಮ್ಯಾಟರ್ ಅಂಡ್ ಟೇಕ್ ಎ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ದಿ ತಿಪ್ಪಸ್ವಾಮಿ ಪುಲಕೇಶಿ ನಗರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಪ್ಲೀಸ್ ಸರ್, ಅಂಡ್ ವಾಚ್ ದಿಸ್ ವಿಡಿಯೋ. ಇದು ಬಂದ್ಬಿಟ್ಟು 4 ಕೋಟಿ ಮೋದಿ ರೋಡ್, ಹುಸೇನಿಯಾ ಮಸೀದ್ ಮತ್ತು ಉಮರ್ ಫಾರೂಕ್ ಮಸೀದ್, ಮಕ್ಕಾ ಮಸೀದ್, ಎಲ್ಲಿ ಕೆಲಸ ಆಗಿಲ್ಲ. कुछ भी काम ही नहीं हुआ उधर. एक एक काम भी पूरा फ्रॉड हो गए हमारे एरिया के खासकर. खाली आदमी लोग क्या बोलते हैं, ये काम करे वो काम करे. ನೀವೇ ನೋಡಿ ರೋಡ್ ಹೆಂಗಿದೆ, ಇದು ಎಲ್ಲ ಫೋಟೋಗ್ರಾಫ್ ಇಟ್ಟಿದ್ದೀನಿ. ಆಮೇಲೆ ಇಂಜಿನಿಯರ್ ಅವ್ರಿಗೆ ಏನ್ ಹೇಳೋದು, ನಮ್ಗೆ ಕಾಮ್ ಅಬ್ಬಿ ಚಲ್ಲಕರೆ ಎಲ್ಲಿ ಚಲ್ತಾರೆ, ಎಸ್ಟಿಮೇಟ್ ಎಲ್ಲ ಆಗಿದಲ್ಲ, ಇಲ್ಲಿ ಎಸ್ಟಿಮೇಟ್ ಎಲ್ಲ ಮಾಡಿದ್ದೀರಾ, ಕಾಮ್ ಎಲ್ಲಿ ನಡೀತಾ ಇದೆ ಅಲ್ಲಿ. 30 lakh rupees. ಇದು 4 crores. ಇದು 4 crore. ಒಂದು ಕೆಲಸನೂ ಆಗಿಲ್ಲ ಅಲ್ಲಿ. ನೀವು ಹೇಳ್ತೀರಾ ಅಲ್ಲಿ ಕೆಲಸ ಮಾಡಿದ್ದೀನಿ, ತಾರ್ ಹಾಕಿದ್ದೀನಿ, ಆಯ್ತು, ತಾರ್ ಹಾಕ್ಬಿಟ್ರೆ 4 crores ತಾರ್ ಹಾಕ್ಬಿಡ್ತೀರಾ ಅಲ್ಲಿ. ಇಲ್ಲ ಅಲ್ಲ, ಮೆನ್ಷನ್ ಮಾಡಿದಾರಲ್ಲ, ಈದ್ಗಾ ಮೊಹಲ್ಲಾ, ಉಮರ್ ಫಾರೂಕ್ ಮಸೀದ್, ಮದೀನಾ ಮೊಹಲ್ಲಾ, ಮಕ್ಕಾ ಮಸೀದ್ ಮತ್ತು ಹುಸೇನಿಯಾ ಮಸೀದ್ ಮತ್ತು ಮೋದಿ ಮಸೀದ್. ನಾನು ಮೋದಿ ಮಸೀದ್ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಮೋದಿ ಮಸೀದ್ ಹತ್ರ ನೀರ್ ಹಂಗೆ ಹೋಗುತ್ತೆ ಇಲ್ಲಿ ತನಕ, ಎತ್ತದ ಪಾನಿ आता उधर, कुछ भी काम नहीं होता. No, there is nothing work is going on. ಚೆನ್ನಾಗಿ ನಾನೇ ವಿಸಿಟ್ ಮಾಡೋಣ, ನೀವು ಬನ್ನಿ, ನಾನೇ ವಿಸಿಟ್ ಮಾಡೋಣ. ಒಂದ್ ಕೆಲಸ ಆಗಿದ್ರೆ ನಾನು ನಿಮ್ಮ ಆಫೀಸ್ಗೆ ಬರಲ್ಲ, ನಾನು ಎಲ್ಲ ಇಟ್ಟು ಬಿಟ್ಟು ನನ್ನ ಮನೆಗೆ ಹೋಗ್ಬಿಡ್ತೀನಿ. ಇದು ಮಕ್ಕಾ ಮಸೀದಿ ಬಂದ್ಬಿಟ್ಟು ಟೋಟಲ್ 20 lakh rupees.
20 लाख रुपए आया है, काम ही नहीं हुआ उधर। ರೋಷನಗರದಲ್ಲಿ 3 months ಬೋನಸ್ ಬ್ಯಾಕ್ ನಾವು ರೋಷನ್ ಕೆಲಸ ಆಗಿಲ್ಲ, ಹೆಂಗ್ ಮಾಡೋಣ ನೋಡೋಣ, ಬನ್ನಿ ನೋಡೋಣ ಹೆಂಗ್ ಮಾಡೋಣ ಅಂತ, ನಾಳೆನೇ ಬನ್ನಿ, ನಾಳೆ ಸಂಡೇ ಬನ್ನಿ ಏನಿದೆ ಇವತ್ತು ಬನ್ನಿ, ಹೋಗೋಣ ಬನ್ನಿ, ಇವತ್ತು ಬನ್ನಿ, ನಿಮ್ದೆಲ್ಲ ಡೀಟೇಲ್ ನೋಡಿ ರೋಷನ್ ನಗರ್ ನೀವು ಹೇಳ್ತೀರಾ, ರೋಷನ್ ನಗರ್ 5 ಫೋಟೋಗ್ರಾಫ್ ಇದೆ ನಮ್ಮ ಹತ್ರ, ನೋಡಿ 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 ಕೊಡಿ, ಇದೊಂದು ಇನ್ನೊಂದು ಕೊಡು ನೋಡಿ ತೋರ್ಸೋಣ. ನೋಡಿ ಹೋಗಿ ನೋಡಿ ರೋಷನ್ ನಗರ್ ನೋಡಿ 20 lakh rupees ನಿಮ್ದೇ ಮಶಾನ ಸರ್ ಇದೆ, ಯಾವ್ದು ಗೊತ್ತು ಗೇಟ್ ಕೊಟ್ಟು ಎಷ್ಟೆಲ್ಲ ಮಾಡಿ ಮಧ್ಯ ಎಲ್ಲಿ ತುಂಬಿದ್ದೀರಾ, ಇಲ್ಲಿ ಇಲ್ಲ ನೋಡಿ, ಇಲ್ಲಿ ಅದೊಂದೇ ತುಂಬಿಸಿದ್ವಿ. कुछ भी फ्रॉड काम नहीं कर रहा हूं मैं जो कर रहा हूँ मेरी कम्युनिटी का से कर रहा हूँ, मैं ह्यूमैनिटी का से कर रहा हूँ। दूसरा क्या है, मेरा एरिया बढ़ना है, बस डीजेएलवी मोदी रोड बनना है, कुछ भी होने तो डीजेएलवी बनना है। 13 ಕೋಟಿ ತಾನೆ, ಆ 13 ಕೋಟಿಗೆ ದಾಖಲೆ ಇದ್ರೆ ಸರ್ಕಾರಕ್ಕೆ ಕೆಲಸ ಕಂಪ್ಲೀಟ್ ಮಾಡಿ ಇಂಜಿನಿಯರ್ಸ್ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅದು ಫೋಟೋ ವಿಡಿಯೋ ಏನಿದೆ ಮಾಡ್ಕೊಂಡು ಹೋಗಿ ಸರ್ಕಾರಕ್ಕೆ ಈ ಫುಲ್ ರಿಪೋರ್ಟ್, ಈಗ ದುಡ್ಡು ಬಂದಿದೆಯಂತ 13 ಕೋಟಿ, ಅದು ಸವಾಲ್ ಇರೋದೇನು, ನೀವು ವರ್ಕ್ ಆರ್ಡರ್ ತೋರಿಸ್ತಾ ಇದ್ದೀರಾ ಅದು ಓಕೆ ಕರೆಕ್ಟ್, ಡಿಲೇ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಅದು ನಾವು ಒಪ್ಕೊಂತೀವಿ, ಯಾಕಂದ್ರೆ ಸರ್ಕಾರ ಕೆಲಸದಲ್ಲಿ ಡಿಲೇ ಸುಮಾರು ವಿಷಯಗಳಲ್ಲಿ ಡಿಲೇ ಆಗುತ್ತೆ. ಕೋಟಿ ಹಗರಣ ಮಾಡಿದ್ದಾರೆ ಅಂದ್ರೆ ನೋಡಿ, ಇದು ಅಕ್ವಿಸಿಷನ್ ಮಾಡ್ತಾ ಇರೋದು, ಇದು ಫಸ್ಟ್ ನಾವು ಅರ್ಥ ಮಾಡ್ಬೋದು. ಅಕ್ಯೂಸಿಂಗ್ ಇಸ್ ಡಿಫರೆಂಟ್ ದ್ಯಾನ್ ಗಿವಿಂಗ್ ಅ ಕನ್ಫರ್ಮೇಶನ್ ಅದು 100% ಆಗಿದೆ ಅಂತ. ಅಕಸ್ಮಾತ್ ಇಂಜಿನಿಯರ್ಗಳು ತಪ್ಪು ಮಾಡಿದ್ರೆ, ಇಂಜಿನಿಯರ್ಗಳಿರ್ಲಿ ಯಾವ ಡಿಪಾರ್ಟ್ಮೆಂಟ್ ತಪ್ಪು ಮಾಡಿದ್ರೆ ತಾವು ಹೋಗ್ಬಿಟ್ಟು ಆ ಸರ್ಕಾರದಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಹೋಗ್ಬಿಟ್ಟು ತಾವು ಒಂದು ಕಂಪ್ಲೇಂಟ್ ಮಾಡಿ, ಅದಕ್ಕೆ ಕಂಪ್ಲೇಂಟ್ ಮಾಡಿ ತಾವು ಗೌರ್ಮೆಂಟ್ಗೆ ನಮ್ ಜನರಿಗೆ ಒಳ್ಳೆ ಸೌಲಭ್ಯಗಳು ಕೊಡಬೇಕು. ಇದು MLA ಕೆಲಸ ಹೊರತು MLA ನೋಡ್ತಾರೆ, ಈಗ ಇದು ಆಗ್ತಾ ಇದೆಯಾ, ಈ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇಲ್ವಾ, ಇಂಜಿನಿಯರ್ ಕೆಲಸ ಮಾಡ್ತಾ, ಅದ್ ನೋಡ್ಬೋದು. ಹಗರಣ ಆಗಿದ್ಯಾ, ಇಂಜಿನಿಯರ್ಗಳು ತಪ್ಪು ಮಾಡಿದಾರ ಅಂತ ಏನು, ಅದಕ್ಕೆ ಗೌರ್ಮೆಂಟ್ ಪ್ರಕಾರ ವಿಚಾರಣೆ ತಗೊಳ್ಳಿ, ಗೌರ್ಮೆಂಟ್ ಹೋಗ್ಬಿಟ್ಟು ಕೇಳಲಿ. ಈಗ ಅಷ್ಟು ಡಾಕ್ಯುಮೆಂಟ್ ಇರೋದು, ಪೇಮೆಂಟ್ ಆಗಿದೆಯಾ ಇಲ್ವಾ ಅದು ಡಾಕ್ಯುಮೆಂಟ್ ಚೆಕ್ ಮಾಡ್ಲಿ, ಚೆಕ್ ಮಾಡ್ಬಿಟ್ಟು ಹೇಳಿ, ಅದ್ರಲ್ಲಿ ಏನ್ ತಪ್ಪೇನಿಲ್ವಲ್ಲ. ನಾವು ಯಾವ ಕಾರಣಕ್ಕೂ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಆಗ್ಬೇಕಂತ ಹೊರತು MLA ನೋಡ್ತಾ ಇರೋದು, ಅದು ಬಿಟ್ಟು ಬೇರೆ ಯಾವ ರೀತಿನಲ್ಲೂ ಜನರಿಗೆ ತೊಂದರೆ, ಸಾರ್ವಜನಿಕರಿಗೆ ತೊಂದರೆ ಆಗ್ಬೇಕು, ಇಲ್ಲ ಈ ಹಗರಣ ಆಗ್ಬೇಕು, ಈ ಹಗರಣ ಆಗಿದೆ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತದ್ ಏನಿಲ್ಲ. 2.5 ಲಕ್ಷ ಜನರಿಗೆ ಇಲ್ಲಿ MLA ಆಗಿದ್ದಾರೆ ಅವರು. ಇದ್ರಲ್ಲಿ ಹೇಳೋದು ನಾವು ಕೇಳ್ತೀವಿ, ಬೈದ್ರು ನಾವು ಕೇಳ್ತೀವಿ, ಒಳ್ಳೇದು ಹೇಳಿದ್ರು ನಾವು ಕೇಳ್ತೀವಿ. ಇಂಜಿನಿಯರ್ ಏನೋ ತಪ್ಪು ಮಾಡಿದಾನ, ಅವಾಗ ಹೋಗಿ ನೀವು ಚೀಫ್ ಇಂಜಿನಿಯರ್ಗೋ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನೀವು ಬರೀರಿ, ಕಂಪ್ಲೇಂಟ್ ಬರೀರಿ, ಹಿಂಗೆ ಇಂಜಿನಿಯರ್ ತಪ್ಪು ಮಾಡಿದಾನಂತ ನೀವು ಇನ್ವೆಸ್ಟಿಗೇಷನ್ ಮಿನಿಸ್ಟರ್ ಹತ್ರ ಹೋಗಿ, CM ಹತ್ರ ಹೋಗಿ, ನಮ್ಗೇನಾದ್ರು ತಪ್ಪೇನಿಲ್ಲ. MLA ಏನಾದ್ರು ಅದ್ರಲ್ಲಿ ಕೈವಾಡ ಇದೆಯಾ, MLA ಅಕ್ವಿಸಿಷನ್ ನೀವು ಮಾಡ್ತಾ ಇದ್ರಲ್ಲ, MLA ಏನಾದ್ರು ಕೈವಾಡ ಇದೆಯಾ ಅದನ್ನ ಪ್ರೂವ್ ಮಾಡಿ. ನಾವ್ ಹೇಳೋದಷ್ಟೇ, ನೀವು ತಪ್ಪು ಹೇಳ್ತಾರ ನಾವ್ ಹೇಳ್ತಾ ಇಲ್ಲ, ಆದ್ರೆ MLA ಎಲ್ಲಾದ್ರೂ ಇದ್ರ ಹಗರಣದಲ್ಲಿ ಕೈವಾಡ ಇದ್ರೆ ನೀವು ಅಕ್ಯೂಸ್ ಮಾಡಬಹುದು. ಈಗ ಒಳ್ಳೇದಾಗ್ಬೇಕಂದ್ರೆ ಅದ್ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಅದೇ ಕನ್ಸು ನಮ್ MLA ಇರೋದು. 224 ಕ್ಷೇತ್ರದಲ್ಲಿ ಪುಲಿಕೇಶಿ ನಗರ ಒಂದ್ ಮಾದರಿ ಕ್ಷೇತ್ರ ಇರ್ಬೇಕಂತ ಅವರು ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈಗ 3 ವರ್ಷದಿಂದ ಡೆವಲಪ್ಮೆಂಟ್ ನಡೀತಾ ಇದೆ.